ಅಂತಂದೇಳಿ ಯಾರಿಗೂ ಕಾನೂನು ಯಾರಿಗೂ ಅವ್ರು ದೊಡ್ಡವರು ಇವ್ರು ಸಣ್ಣವರು ಇವ್ರು ಚಿಕ್ಕವರು ಎಲ್ಲರೂ ಈ ಕಾನೂನು ಮುಂದೆ ಒಂದೇ, ಯಾರು ದೊಡ್ಡವರಲ್ಲ ಕಾನೂನು ಮುಂದೆ. ಆಮೇಲೆ ಅವ್ರನ್ನ ಸೇವ್ ಮಾಡೋದಾಗಲಿ ಸಪೋರ್ಟ್ ಮಾಡೋದಾಗಲಿ ಇವು ಯಾವ ಆಗ್ಬಾರ್ದು. ನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು. ಒಂದು ಹೇಳ್ತೀನಿ ಸರ್, ಇದು ನೀವು ಎಸ್ ಆರ್ ನೋ ಒಂದೇ ಹೇಳ್ಬಿಡಿ. ನಾವು ಮಾಧ್ಯಮದವ್ರು ಹೇಳಿದ್ರಲ್ಲ, ಮಾಧ್ಯಮದವ್ರು ನಾವೀಗ ಪ್ರೆಷರ್ ಹಾಕ್ಲಿಲ್ಲ ಅಂತಂದ್ರೆ ಈ ಕೇಸು ಅಷ್ಟೊಂದು ಸ್ಟ್ರಾಂಗ್ ಆಗ್ತಿತ್ತ. ಎಸ್ ಆರ್ ನೋ ಒಂದೇ ಮಾತು. ಮಾಧ್ಯಮದವ್ರು ಇರೋದ್ರಿಂದನೇ ಇವತ್ತು ನ್ಯಾಯ ಜನಗಳಿಗೆ ಸಿಗ್ತಿರೋದು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೇ ಸಾಕು ಸರ್, ಇಷ್ಟು ಸಾಕು ಸರ್, ಇನ್ನೇನು ಬೇಡ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಪ್ರಹ್ಲಾದ್ ಅವರೇ. ಹೇಳಿ ಪ್ರಹ್ಲಾದ್ ಅವರೇ, ಕೇಂದ್ರ ಸಚಿವರು ಹೆಸರು ಹಿಡ್ಕೊಂಡ್ಬಿಟ್ಟಿದ್ದೀರಾ ಪ್ರಹ್ಲಾದ್ ಜೋಶಿ. ಹಾಂ ಹೇಳಿ. ಆಟೋ ಚಾಲಕರು ಚಿತ್ರದುರ್ಗದವರೇ, ಹೇಳಿ, ನಿಮ್ಮ ಊರಲ್ಲಿ ಆದಂಥ ರೇಣುಕಾಸ್ವಾಮಿ ಕೊಲೆ ಅಂತೂ ಆಗಿದೆ. ಯಾರೋ ಒಬ್ಬರು ಅಷ್ಟು ಜನದಲ್ಲಿ ಮಾಡಿದ್ದಾರೆ, 100ಕ್ಕೆ 100 ಸತ್ಯ. ಯಾರು ಮಾಡಿದ್ರೋ ಯಾರು ಮಾಡಿಸಿದ್ರೋ ಸೆಕೆಂಡ್ರಿ. ಬಟ್ ನಿಮ್ಮ ಅಭಿಪ್ರಾಯ, ನಟನ ಮೇಲೆ ಆರೋಪ ಬರ್ತಾ ಇರೋದು ಅದೇ ತಪ್ಪೇ ಸರ್. ಒಂದು ಮಾತು ಪೊಲೀಸ್ನವರಿಗೆ ಇನ್ಫಾರ್ಮೇಷನ್ ಅವರೇ ಮಾಡಿದರೆ ಇವ್ರನ್ನ ಕರ್ಕೊಂಡೋಗಿ ಅದು ಸಮಸ್ಯೆನೇ ಬರ್ತಿದ್ದಿಲ್ಲ. ಅವರು ಇದು ಮಾಡೋರು ಪೊಲೀಸ್ನವರು ಒಂದು ಮಾತು ಹೇಳಿದರೆ ಹಿಂಗೆ ಮಾಡ್ತಿದ್ದಾರಂತೆ, ಅವ್ರಿಗೆ ಒಂದು ಸ್ವಲ್ಪ ಹೇಳ್ರಿ ಅಂದರೆ ಅವರು ಕರ್ಕೊಂಬಂದು ಅವರೇ ಎನ್ಕ್ವೈರಿ ಮಾಡಿ ನೀವು ಒಂದು ಇದು ಮಾಡ್ತಿದ್ದಂಗೆ ಇದು ಮಾಡೋದು. ಹೌದೌದು. ನಮಸ್ಕಾರ ಸರ್, ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅವರೇ, ಹೇಳ್ರಿ, ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಕೊಲೆ ಆಗಿದೆ. ಕೊಲೆ ಮಾಡಿದ್ದು ಒಬ್ಬ ಅದ್ಭುತವಾದಂಥ ನಟ, ಕರ್ನಾಟಕದಲ್ಲಿ ಅತಿ ದೊಡ್ಡ ಫಾಲೋವರ್ಸ್ ಹೊಂದಿರುವಂಥ ನಟ. ಈ ನಟನ ಮೇಲೆ ಈ ರೀತಿಯಾದಂಥ ಆರೋಪ ಕೇಳಿ ಬಂದಿದ್ದು, ನಿಮ್ಮ ಅಭಿಪ್ರಾಯ? ಸರ್, ಈ ಥರ ಮಾಡಬಾರ್ದಾಗಿತ್ತು ಅವರು, ಯಾಕಂದರೆ ಕಾನೂನು ಪ್ರಕಾರ ಹೋಗ್ಬೋದಾಗಿತ್ತು. ಅದು ಬಿಟ್ಟು ಇವ್ರಿಗೂ ಕಾನೂನೇ ಕೈ ತೊಗೊಂಡ್ರೆ ಮಾಮೂಲು ಜನಗಳು ಇದು ತಪ್ಪು ಮಾಡಬಾರ್ದಾಗಿತ್ತು ಸರ್. ತಪ್ಪು ಮಾಡಿದ್ದಾರೆ, ಅದು ಶಿಕ್ಷೆ ಅನುಭವಿಸ್ಬೇಕು. ಯಾರಾದ್ರೇನು ಸರ್, ಕಾನೂನು ಎಲ್ಲ ಒಂದೇ ಅಲ್ವಾ? ಏನು ಮಾಡ್ಬೋದಿತ್ತು ಸರ್? ಸರ್, ಇವಾಗ ಅವರ ಇದಕ್ಕೆ ಬರೀ ಒಂದು ಫೋನ್ ಮಾಡಿ ನಮ್ಮ ಎಸ್ ಪಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕುಡಿದಿದ್ರೆ ಎಲ್ಲ ಕ್ಲಿಯರ್ ಆಗೋದು. ಅದು ಬಿಟ್ಟು ಇವರು ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ಬಾರ್ದಾಗಿತ್ತು. ಅದು ಮಾಡಿ ತಪ್ಪದು ಸರ್. ಯಾರೇ ಆದ್ರೂ ಕಾನೂನು ಪ್ರಕಾರ ಒಂದೇ, ಶಿಕ್ಷೆ ಆಗ್ಬೇಕು ಬಿಡಿ ಸರ್, ಆಗ್ಬೇಕು. ಸರ್, ಈಗ ನಾನೊಂದು ಕೇಳೋದು ನೇರವಾಗಿ, ಏನು ನಾವು ಮಾಧ್ಯಮದವ್ರ ಹಂಗಾರೆ ಏನು ತೋರ್ಸಂಗೇ ಇಲ್ವಾ? ಇದೆಲ್ಲ ಆಗಿ ತೋರ್ಸಂಗಿಲ್ವಾ? ಸರ್, ತೋರಿಸ್ಬೇಕು. ಯಾಕಂದ್ರೆ ಜನಗಳಿಗೆ ಗೊತ್ತಾಗಬೇಕಲ್ಲ ಸರ್. ಇವಾಗ ಅಮಾಯಕರು ಇರ್ತಾರೆ, ಹಳ್ಳಿಗಳಿಗೆ ಇಟ್ಕೊಂಡು ಟಿ ವಿಗಳಿರಲ್ಲ, ಮೊಬೈಲ್ಗಳು ಎಲ್ಲ ಯೂಸ್ ಮಾಡ್ತಿರ್ತಾರೆ. ತೋರಿಸ್ಬೇಕು ಸರ್, ಮತ್ತು ಅವ್ರಿಗೆ ಹೆಂಗೆ ಸರ್ ಗೊತ್ತಾಗಬೇಕು? ಹೌದು. ನೀವು ಮೀಡಿಯಾದವರು ಬರೀ ಸುಳ್ಳು ತೋರಿಸ್ತೀರಾ, ಬರೀ ದರ್ಶನ್ ನಮ್ಮ ಬಾಸ್ ಬಗ್ಗೆ ತೋರಿಸ್ತೀರಾ, ಯಾರ ಬಗ್ಗೆ ತೋರಿಸೋಣ ಸರ್? ಮತ್ತೆ ಈಗ ಆ ಜಾಗದಲ್ಲಿ ಇನ್ಯಾರೇ ಕೊಲೆ ಮಾಡಿದ್ರೆ ನಾವು ತೋರಿಸ್ತಿರ್ಲಿಲ್ವಾ? ಸರ್, ಈಗ ಅಭಿಮಾನ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನೀವು ಸತ್ಯ ಓಡಾಡ್ತಿದ್ದೀರಾ, ಜನಗಳಿಗೆ ಗೊತ್ತಾಗಬೇಕು, ತಿಳಿಬೇಕು ಜನಗಳಿಗೆಲ್ಲ. ಅದು ಬಿಟ್ಟು ತೋರಿಸ್ಬಾರ್ದು ಅಂತ ಅನ್ಕೊಂಡೋದ್ರೆ ಯಾವುದೋ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ನೀವು ಹಿಂಗೆ ತೋರಿಸ್ತಿದ್ರಾ ಅಂತ ಕೇಳಿದ್ರು. ಒಪ್ಕೋತೀನಿ ಸರ್, ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಇದು ಇಷ್ಟು ತೋರಿಸ್ತಿರ್ಲಿಲ್ಲ, ನಾವು ಕಮ್ಮಿ ತೋರಿಸ್ತಾ ಇದ್ವಿ. ಯಾವುದೋ ಒಂದು ಕ್ರೈಮ್ ಸ್ಟೋರಿಲೋ ಯಾವುದೋ ಒಂದು ಸೆಗ್ಮೆಂಟಲ್ಲೋ ಬರ್ತಾ ಇತ್ತು. ಬಟ್ ಅದೇ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಇಷ್ಟೊಂದೆಲ್ಲ ಓಡಾಡ್ಸೋರ ಇಷ್ಟೊತ್ತಿಗೆ ಅವನ್ನ ಲಾಕ್ ಮಾಡಿ ಒಳಗಾಗ್ತಿರ್ಲಿಲ್ವಾ? ಆಗ್ತಿದ್ರು ಸರ್, ಮಾಡ್ತಾಯಿದ್ರು. ಕರೆಕ್ಟ್ ಅಲ್ವಾ? ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಇಷ್ಟೊತ್ತಿಗೆ ಅವನಿಗೆ ಸಜನೆ ಆಗೋಗಿರ್ತಿತ್ತು, ನಾವು ನನ್ನ ಪ್ರಕಾರ ಜೈಲೇ ಆಗೋಗಿರ್ತಿತ್ತು. ಹೌದು ಸರ್. ಎಸ್ ಸರ್. ನಾವು ಹೌದು ಸರ್. ಸ್ಟೇಷನ್ ಮುಂದೆ ಶಾಮಿಯಾನ ಹಾಕ್ತಿದ್ರಾ? ಆಗ್ಬಾರ್ದಾಯ್ತು ಸರ್. ಒಳಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಸರ್. ಮತ್ತೆ ಜನಗಳಿಗೆ ಇವಾಗ ಮೀಡಿಯಾದವರಿದ್ದರೆ ಗೊತ್ತಾಗುತ್ತೆ, ಬಟ್ ಶಾಮಿಯಾನ ಹಾಕೊಂಡು ಒಳಗಡೆ ಏನು ನಡೀತೈತೆ ಅಂತ ಗೊತ್ತು ಸರ್. ನಾವು ಮಾಧ್ಯಮದವರು ಅಲ್ಲೆಲ್ಲ ಸ್ಟೇಷನ್ ಮುಂದೆ ಕ್ಯಾಮ್ರಾ ಹಿಡ್ಕೊಂಡು ಅಪ್ಡೇಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಏಕಾಏಕಿ ಸ್ಟೇಷನ್ ಸುತ್ತ ಶಾಮಿಯಾನ ಹಾಕಿದ್ರೆ ಏನು ಎಂಗೇಜ್ಮೆಂಟ್ ಮಾಡ್ತಾವ್ರ, ಅಲ್ಲಿ ಮದುವೆ ಮಾಡಿಸ್ತವ್ರ? ಅದು ಗೊತ್ತಿಲ್ಲ ಏನಾಗಿದೆ ಅಂತ. ಬಟ್ ಅದನ್ನು ಇವಾಗ ಮೇಲಧಿಕಾರಿಗಳು ಅದಕ್ಕೆ ಕೈ ತೊಗೋಬೇಕು. ಓಕೆ, ಅವರಿಗೆ ಸಿಗರೇಟ್ ಕೊಟ್ಟಿದ್ದಾರಂತೆ, ಬಿರಿಯಾನಿ ಕೊಟ್ಟಿದ್ದಾರಂತೆ. ಊಟದ ವಿಚಾರದಲ್ಲಿ, ತಿಂಡಿ ವಿಚಾರದಲ್ಲಿ ಯಾವತ್ತೂ ನಾವು ಯಾವುದನ್ನು ಹೈಡ್ ಮಾಡೋಕ್ಕಾಗಲ್ಲ. ಕೊಡಲಿ, ಅದಕ್ಕೆ ಪರ್ ಹೆಡ್ ಅಂತ ಹೇಳ್ತಾನೆ ಫೀಸೇ ಒಂದು 150 ರೂಪಾಯಿ ಸಿಗುತ್ತೆ. 150 ರೂಪಾಯಿ ಬಿರಿಯಾನಿ ಬರಲ್ವಾ? ಕೊಡಲಿ, ಅದರಲ್ಲೇನು ಆಕ್ಷೇಪಣೆ ಇಲ್ಲ. ಬಟ್ ತಪ್ಪಿತಸ್ಥರಿಗೆ ಏನಾಗಬೇಕು ಸರ್? ಸರ್, ಅವ್ರು ಶಿಕ್ಷೆ ಆಗಬೇಕು. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಏನು ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಕೆಂಚಪ್ಪ ಅಂತ ಸರ್. ಕೆಂಚಪ್ಪನವರೇ, ಚಿತ್ರದುರ್ಗನೇ? ಓ, ಈ ದುರ್ಗನೇ ಸರ್. ಹಿರಿಯರು, ನಿಮ್ಗೆ ಯಾವ ಹೀರೋ ಇಷ್ಟ? ಯಾವ ಹೀರೋ, ಎಲ್ಲ ಹೀರೋಗಳು ಇಷ್ಟನೇ. ಯಾವ ಹೀರೋ ಇಷ್ಟನೇ. ಈ ಫಿಲಮ್ ನೋಡಿ ನಾವು ಅಲ್ಲಿ 20 ವರ್ಷ ಆಯ್ತು ನೋಡೋದೇ ಕೈ ಬಿಟ್ಬಿಟ್ಟು ನಾವು ಯಾವುದಿಲ್ಲ. ಫಿಲಮ್ ನೋಡೋದೇ ಕೈ ಬಿಟ್ಬಿಟ್ಟಿದ್ದೀರಿ. ಬಟ್ ನ್ಯೂಸ್ ಅಂತೂ ನೋಡ್ತಿರ್ತೀರಿ. ನಾವು ಈ ಬಾಡಿಗೆ ಹೋಗ್ತಿಲ್ಲ, ಅವನ್ನೇ ನೋಡೋದೇ ಜನನೇ ಫಿಲಮ್. ಬಟ್ ನ್ಯೂಸ್ ಅಂತೂ ನೋಡ್ತಿರ್ತೀರಿ. ನೋಡ್ತಿರ್ತೀವಿ. ಹೇಳಿ, ಏನು ಈಗ ಈ ಒಂದು ದರ್ಶನ್
ಅವರ ಹೆಸರಲ್ಲಿ ಇರುವಂಥ ಆರೋಪ. ಈಗ ಆರೋಪ ಅದು 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 ಯಾರೂ ನೋಡಿಲ್ಲ ಸರ್. ನಾವಿಲ್ಲಿ ಟಿ ವಿಯಾಗ ಬಂದ ಮೇಲೆ ಗೊತ್ತಾಗಿರೋದು ಏನಿಲ್ಲ. ನೋಡಿ, ನಾವು ಇಲ್ಲಿ ಟ್ಯಾಕ್ಸಿ ಓಡಿಸ್ತೀವಿ, ಯಾರೋ ಬಂದು ಕರೀತಾರೆ, ಬಾಡಿಗೆ ಐತೆ, ಈಗ ಹೋಗಿದ್ದಾರೆ. ಈಗ ನೋಡ್ರಿ, ಪಾಪ ಅಮಾಯಕ ರವಿ ಹೆಂಡ್ತಿ ಮಕ್ಕಳು ಬಿಟ್ಟು ಈಗ ಅವ್ರಿಗೆ ರಕ್ಷಣೆ ಕೊಡೋರು ಯಾರಿಲ್ಲ. ಈಗ ಅವ್ರನ್ನ ಬೇರೆಯವ್ರು ನಾವು ಏನು ಹೇಳೋದಿಲ್ಲ. ಒಂದು ಆಟೋ ಡ್ರೈವರ್ ಆಗಲಿ, ನಾವೇ ಆಗಲಿ, ಒಂದು ಜೀವನ ಮಾಡ್ಕೊಂಡು ಜೀವನ ಮಾಡ್ತಿದ್ವಿ. ಇವ್ರಿಗೆ ತೊಂದರೆ ಆಗಿದೆ. ಆದಷ್ಟು ಅವ್ರನ್ನ ಪಾಪ ಅವ್ರನ್ನ ಸಾಕಾರ ಮಾಡಿ ವಾಪಸ್ ಕಳ್ಸೋದು ಒಳ್ಳೇದು ಅಷ್ಟೇ. ಅವ್ರ ಮುಂದೆ ಅವ್ರು ಮಾಡಿರೋರು ಅವ್ರು ಮಾಡಿರೋರಿಗೆ ಗೊತ್ತು.